ನಮಸ್ಕಾರ ವೀಕ್ಷಕರೇ. ರಾಬುಲೈನ್ಸ್ ರಾಜೇಂದ್ರ ಗುರುಡಿಕಟ್ಟಿ ಲಾಂಗ್ವೇಜ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಸ್ನೇಹಿತರೆ, ಕಂಡು ಕಾಣದಂಥ ಚೆಲುವು ಅಪರಿಚಿತ ಅಲಂಕಾರಗಳನ್ನು ಪರಿಚಯಿಸುವ ವಿಡಿಯೋ ಪಾಠಗಳ ಸರಣಿಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸಿಕೊಳ್ಳುತ್ತೇನೆ. ಸ್ನೇಹಿತರೆ, ಕಂಡು ಕಾಣದಂಥ ಚೆಲುವು ಮುಖ್ಯವಾಗಿ ಕನ್ನಡದಲ್ಲಿ ಬಳಕೆ ಇರತಕ್ಕಂಥ ಅಲಂಕಾರಗಳನ್ನು ಪರಿಚಯ ಮಾಡತಕ್ಕಂಥ ಒಂದು ಸರಣಿ ವಿಡಿಯೋ ಕಾರ್ಯಕ್ರಮ. ಇದರಲ್ಲಿ ನಾನು ಮುಖ್ಯವಾಗಿ ಕನ್ನಡದಲ್ಲಿ ಬಳಕೆ ಇರುವ ಆದರೆ ಶಾಲಾ ಕಾಲೇಜುಗಳಲ್ಲಿ ಅವುಗಳನ್ನು ಕಲಿಸದೇ ಇರತಕ್ಕಂತಹ ಒಂದು ರೀತಿಯಲ್ಲಿ ಅಪರಿಚಿತವಾಗಿರ್ತಕ್ಕಂತಹ ಅಲಂಕಾರಗಳನ್ನು ಆಯ್ದು ಅವುಗಳನ್ನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಅಲಂಕಾರವನ್ನು ಪರಿಚಯ ಮಾಡ್ತಾ ಹೋಗ್ತೇನೆ. ಹೀಗೆ ಪರಿಚಯ ಮಾಡುವಾಗ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡದ ಕವಿಗಳು, ಲೇಖಕರು ಬಳಸಿರ್ತಕ್ಕಂಥ ಆ ಅಲಂಕಾರವನ್ನು, ಅವರ ಸಾಹಿತ್ಯದ ಭಾಗವನ್ನು ತೆಗೆದುಕೊಂಡು ಅದನ್ನು ಹೇಗೆ ಬಳಸಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಪರಿಚಯ ಮಾಡ್ತಾ ಹೋಗ್ತೇನೆ. ಆಸಕ್ತರು ಅವುಗಳನ್ನು ಗಮನಿಸಬೇಕು ಅಂಥೇಳಿ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಕಂಡು ಕಾಣದಂಥ ಚೆಲುವು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಬನ್ನಿ, ಈಗ ಮೊದಲನೇದಾಗಿ ಇವತ್ತಿನ ಅಲಂಕಾರ ಯಾವುದು ಅಂಥೇಳಿ ನೋಡೋಣ. ಇವತ್ತು ಪರಿಚಯ ಮಾಡ್ತಿರ್ತಕ್ಕಂತಹ ಅಲಂಕಾರ ಕನ್ನಡದಲ್ಲಿ ಎಲ್ಲ ಲೇಖಕರು, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಇವರೆಲ್ಲರೂ ಬಳಸಿರ್ತಕ್ಕಂಥ ಒಂದು ಬಹುಮುಖ್ಯವಾದ ಅಲಂಕಾರ, ಅದು ದೀಪಕ ಅಲಂಕಾರ. ದೀಪಕ ಅಲಂಕಾರ ಅಂದರೆ ಏನು? ಕನ್ನಡದಲ್ಲಿ ರೂಪಕ ಅಲಂಕಾರ ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಬಳಕೆಯಲ್ಲಿ ಅದು. ದೀಪಕ ಅಲಂಕಾರವೂ ಕೂಡ ರೂಪಕ ಅಲಂಕಾರದಷ್ಟೇ ಬಳಕೆ ಇದೆ. ಆದರೆ ಅದನ್ನು ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ಕಲಿಸದೇ ಇರುವುದರಿಂದ ಅದರ ಪರಿಚಯ ನಮಗೆ ಅಷ್ಟಾಗಿ ಇಲ್ಲ. ಆದರೆ ಕನ್ನಡದ ಎಲ್ಲ ಲೇಖಕರು, ಬಹುದೊಡ್ಡ ಲೇಖಕರು ಎಲ್ಲರೂ ಕೂಡ ಆ ಅಲಂಕಾರವನ್ನು, ಈ ದೀಪಕ ಅಲಂಕಾರವನ್ನು ಬಳಸಿದ್ದಾರೆ. ಬನ್ನಿ, ಒಂದು ಎರಡು ಉದಾಹರಣೆಗಳನ್ನು ನೋಡೋದ್ರ ಮೂಲಕ ಆ ದೀಪಕ ಅಲಂಕಾರ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ನಾನಿಲ್ಲಿ ಮೊದಲನೇದಾಗಿ ನಿಮಗೆ ಪರಿಚಯಕ್ಕೆ ಕೊಡ್ತಿರ್ತಕ್ಕಂಥ ಉದಾಹರಣೆಗಿಂತ ಮೊದಲು ಅದರ ಲಕ್ಷಣ ತಿಳ್ಕೊಂಬಿಡೋಣ. ಲಕ್ಷಣ: ಒಂದು ಮಾತು ತನ್ನ ಸುತ್ತಮುತ್ತಲ ಅನೇಕ ಮಾತುಗಳನ್ನು ದೀಪದಂತೆ ಬೆಳಗುವಂತೆ ಮಾತಿನ ಚಮತ್ಕಾರವಾಗಿದ್ದರೆ ಅದನ್ನು ದೀಪಕ ಅಲಂಕಾರ ಅಂಥೇಳಿ ಕರೀತಾರೆ. ಏನು ದೀಪಕ ಅಲಂಕಾರ ಅಂದರೆ, ಅಲ್ಲಿ ಒಂದಿಷ್ಟು ಮಾತುಗಳಿರ್ತವೆ. ಆ ಮಾತುಗಳ ನಡುವೆ ಒಂದು ಮಾತು ದೀಪದಂತೆ ಬೆಳಗ್ತಾ ಇರ್ತದೆ. ಒಂದು ಮಾತು ತನ್ನ ಸುತ್ತಮುತ್ತಲ ಅನೇಕ ಮಾತುಗಳನ್ನು ದೀಪದಂತೆ ಬೆಳಗ್ತಾ ಇದ್ದರೆ, ಆ ರೀತಿ ಮಾತಿನ ಚಮತ್ಕಾರ ಆಗಿದ್ದರೆ ಅದಕ್ಕೆ ದೀಪಕ ಅಲಂಕಾರ ಎಂದು ಕರೀತಾರೆ. ಈ ದೀಪಕ ಅಲಂಕಾರವನ್ನು ನಾನು ಈಗಾಗಲೇ ಮೊದಲೇ ಹೇಳಿದಂತೆ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಎಲ್ಲ ಕಡೆಗೂ ನಮ್ಮ ಕವಿಗಳು ಬಳಸಿದ್ದಾರೆ, ವ್ಯಾಪಕವಾಗಿ ಬಳಸಿದ್ದಾರೆ. ನಾನು ಇಲ್ಲಿ ಪರಿಚಯಕ್ಕೆ ಹೊಸಗನ್ನಡದ ಒಂದು 2-3 ಕವಿಗಳ ಒಂದು ಕವಿತೆಗಳನ್ನು ತೆಗೆದುಕೊಂಡಿದ್ದೇನೆ. ಬನ್ನಿ, ಒಂದನೇ ಉದಾಹರಣೆ ನೋಡೋಣ. ಇದು ಡಾಕ್ಟರ್ GS ಶಿವರುದ್ರಪ್ಪ, ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಪ್ರೀತಿ ಇಲ್ಲದ ಮೇಲೆ ಅಂತಕ್ಕಂಥ ಕವನ ಸಂಕಲನದಲ್ಲಿರ್ತಕ್ಕಂಥ ಯಾವ ಹಾಡ ಹಾಡಲಿ ಅಂತಕ್ಕಂಥ ಗೀತೆಯಲ್ಲಿರ್ತಕ್ಕಂಥ ಒಂದು ನುಡಿ. ನೋಡಿ ಹೇಗಿದೆ: ಸುತ್ತಮುತ್ತ ಮನೆಮಠಗಳು ಹೊತ್ತಿಕೊಂಡು ಉರಿಯುವಲ್ಲಿ, ಸೋತು ಮೂಕವಾದ ಬದುಕು ನಿಟ್ಟುಸಿರೊಳು ತೇಲುವಲ್ಲಿ, ಯಾವ ಹಾಡ ಹಾಡಲಿ. ಮತ್ತೊಮ್ಮೆ ನೋಡಿ: ಸುತ್ತಮುತ್ತ ಮನೆಮಠಗಳು ಹೊತ್ತಿಕೊಂಡು ಉರಿಯುವಲ್ಲಿ, ಸೋತು ಮೂಕವಾದ ಬದುಕು ನಿಟ್ಟುಸಿರೊಳು ತೇಲುವಲ್ಲಿ, ಯಾವ ಹಾಡ ಹಾಡಲಿ. ಮುಂದೆ ಇದೆ ಇದು: ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನ್ನು ನೀಡಲಿ ಅಂತ. ನಾನು ಇಲ್ಲಿ ಅಲಂಕಾರ ಪರಿಚಯ ಇರೋದರಿಂದ ಇಷ್ಟನ್ನೇ ಎತ್ತಿಕೊಂಡಿದ್ದೇನೆ. ಇಲ್ಲಿ ಸೂಕ್ಷ್ಮವಾಗಿ ನೋಡಿ, 2-3 ಮಾತುಗಳಿವೆ. ಸುತ್ತಮುತ್ತ ಮನೆ ಮಠಗಳು ಹೊತ್ತಿಕೊಂಡು ಉರಿತಾ ಇವೆ, ಇದು ಒಂದು ಮಾತು. ಬದುಕು ಸೋತು ಮೂಕವಾಗಿದೆ, ಇದು ಒಂದು ಮಾತು. ನಿಟ್ಟುಸಿರು ತೇಲುತ್ತಾ ಇದೆ, ಹೀಗೆ 3 ಮಾತುಗಳು ಬಂದಿದ್ದಾವೆ. ಈ 3 ಮಾತುಗಳ ಜೊತೆಗೆ ಇನ್ನೊಂದು ಮಾತು ಇದೆ ಕೊನೆಗೆ ನೋಡಿ: ಯಾವ ಹಾಡ ಹಾಡಲಿ. ಅಂದರೆ ಸುತ್ತಮುತ್ತ ಮನೆ ಮಠಗಳು ಉರಿತಾ ಇವೆ, ಬದುಕು ಸೋತು ಮೂಕವಾಗಿದೆ, ನಿಟ್ಟುಸಿರು ತೇಲ್ತಾ ಇದೆ. ಇವೆಲ್ಲ ಪರಿಸ್ಥಿತಿಯನ್ನು ವಿವರಿಸುವಾಗ ಇಂಥ ಪರಿಸ್ಥಿತಿಯಲ್ಲಿ ನಾನು ಯಾವ ಹಾಡಾಡಲಿ, ಯಾವ ಸಂತೋಷದಿಂದ ಹಾಡಾಡಲಿ ಅಂತಕ್ಕಂಥ ಮಾತು, ಕೊನೆಯ ಮಾತಿದೆಯಲ್ಲ, ಇದು ಉಳಿದ ಮಾತುಗಳನ್ನು ದೀಪದಂತೆ ಬೆಳಗಿದೆ. ಹಾಗಾದರೆ ನಾನು ಲಕ್ಷಣದಲ್ಲಿ ಹೇಳಿದೆ, 3-4 ತಮ್ಮ ಸುತ್ತಮುತ್ತಲ ಮಾತುಗಳನ್ನು ದೀಪದಂತೆ ಯಾವುದಾದ್ರೂ ಒಂದು ಮಾತು ಬೆಳಗ್ತಾ ಇದ್ದರೆ ಅದು ದೀಪಕ ಅಲಂಕಾರ. ಇಲ್ಲಿ ಯಾವ ಹಾಡ ಹಾಡಲಿ ಅಂತಕ್ಕಂಥದ್ದು ಈ ರೀತಿ ದೀಪದಂತೆ ಬೆಳಗಿದೆ, ಆದ್ದರಿಂದ ಇದು ದೀಪಕ ಅಲಂಕಾರ. ಇನ್ನೊಂದು ಉದಾಹರಣೆ, ಇದು KS ನರಸಿಂಹಸ್ವಾಮಿಯವರ ಈ ನವಿಲ ದನಿ ಅಂತಕ್ಕಂಥ ಕವನ ಸಂಕಲನದಲ್ಲಿದೆ.
ಹೂವು ಅರಳುವ ಮುನ್ನ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಹೂವು ಅರಳುವ ಮುನ್ನ, ಹಕ್ಕಿ ಹಾಡುವ ಮುನ್ನ, ಮೀನು ತುಳುಕುವ ಮುನ್ನ ತೊರೆಗಳಲ್ಲಿ ನಲ್ಲನೊಂದಿಗೆ ನಲ್ಲೇ ನಗುನಗುತ್ತಾ ಬರುವಾಗ ಚೆಲುವ ಕಂಡೆನು ನಾನು ಬದುಕಿನಲ್ಲಿ, ಚೆಲುವ ಕಂಡೆನು ನಾನು ಬದುಕಿನಲ್ಲಿ. ನೋಡತೆ ಗೊತ್ತಾಗುತ್ತೆ ನಿಮಗೆ. ಚೆಲುವ ಕಂಡೆನು ನಾನು ಬದುಕಿನಲ್ಲಿ ಅಂತಕ್ಕಂಥದ್ದು ದೀಪದಂತೆ ಬೆಳಗ್ತಾ ಇದೆ ಇಲ್ಲಿ. ಹೂವು ಅರಳೋದು, ಹಕ್ಕಿ ಹಾಡೋದು, ಮೀನು ತೊರೆಯಲ್ಲಿ ತುಳುಕೋದು, ನಲ್ಲನೊಂದಿಗೆ ನಲ್ಲೇ ನಗುನಗ್ತಾ ಬರ್ತಕ್ಕಂಥದ್ದು, ಈ ಎಲ್ಲ ಮಾತುಗಳನ್ನು ಕೊನೆಯಲ್ಲಿ ಇವೆಲ್ಲದರಿಂದ ನಾನೇನು ತಿಳ್ಕೊಂಡೆ? ಚೆಲುವ ಕಂಡೆನು ನಾನು ಬದುಕಿನಲ್ಲಿ, ಬದುಕಿನಲ್ಲಿ ಒಂದು ಸೌಂದರ್ಯವನ್ನು ನಾನು ಕಂಡೆ ಅಂತಕ್ಕಂಥ ಮಾತಿದೆಯಲ್ಲ ಕೊನೆಯದು, ಅದು ಇಡೀ ಎಲ್ಲ ಮಾತುಗಳನ್ನು ದೀಪದಂತೆ ಬೆಳಗ್ತಾ ಇದೆ. ಆದ್ದರಿಂದ ಚೆಲುವ ಕಂಡೆನು ನಾನು ಬದುಕಿನಲ್ಲಿ ಅಂತಕ್ಕಂಥದ್ದು ಮೇಲಿನ ಎಲ್ಲ ಮಾತುಗಳನ್ನು ದೀಪದಂತೆ ಇಲ್ಲಿ ಬೆಳಗ್ತಾ ಇರೋದರಿಂದ ಇದು ದೀಪಕ ಅಲಂಕಾರ. ಹೂವು ಅರಳೋದು, ಹಕ್ಕಿ ಹಾಡೋದು, ಮೀನು ತುಳ್ಕೋದು, ನಲ್ಲನೊಂದಿಗೆ ನಲ್ಲೇ ನಗುನಗುತ್ತಾ ಬರೋದು, ಇವೆಲ್ಲವೂ ಆ ಸಂದರ್ಭವನ್ನು ವರ್ಣಿಸ್ತವೆ. ಈ ಎಲ್ಲ ಸನ್ನಿವೇಶ ಸಂದರ್ಭಗಳಿಂದ ನಾನು ಬದುಕಿನಲ್ಲಿ ಚೆಲುವನ್ನು ಕಂಡೆ. ಇದು ದೀಪದಂತೆ, ಚೆಲುವ ಕಂಡೆನು ನಾನು ಬದುಕಿನಲ್ಲಿ, ದೀಪದಂತೆ ಬೆಳಕಿದ್ದರಿಂದ ಇದು ದೀಪಕ ಅಲಂಕಾರ. ಬನ್ನಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಕನ್ನಡದ ನವ್ಯ ಸಂಪ್ರದಾಯದ ಅತ್ಯಂತ ದೊಡ್ಡ ಕವಿ, ಶಕ್ತಿಶಾಲಿ ಕವಿ ಗೋಪಾಲಕೃಷ್ಣ ಅಡಿಗರ ಪದ್ಯ ಇದು. ಕಟ್ಟುವೆವು ನಾವು ಕವನ ಸಂಕಲನದಲ್ಲಿರ್ತಕ್ಕಂಥ ತೊರೆಗಳೆಲ್ಲ ಬರಲಿ ಬಿಡಿ ಅಂತಕ್ಕಂಥ ಕವಿತೆ ಇದು. ನಿನ್ನ ಮರವ ತೆರೆದಿಡೆಲ್ಲ ಬೆಳಕಿನ ಹಾವಳಿಗೆ, ಬಿರುಗಾಳಿಯ ಬೆಂಗಾಳಿಯ ದಾಳಿಗೆ, ಮೆಲ್ಲಲರಿನ ತಂಗಾಳಿಯ ಕೇಳಿಗೆ. ನೋಡಿ, ನಿನ್ನ ಮನವ ತೆರೆದಿಡು, ಎಲ್ಲ ಬೆಳಕಿನ ಹಾವಳಿಗೆ, ಬಿರುಗಾಳಿಗೆ, ಬೆಂಗಾಳಿಯ ದಾಳಿಗೆ, ಮೆಲ್ಲಲರಿನ ತಂಗಾಳಿಯ ಕೇಳಿಗೆ. ಅಂದರೆ ಬಿರುಗಾಳಿಗೂ ಮನಸ್ಸನ್ನು ತೆರೆದಿಡು, ಬೆಂಗಾಳಿಗೂ ತೆರೆದಿಡು, ಮೆಲ್ಲಲರಿನ ಅಲರು ಮತ್ತು ತಂಗಾಳಿ, ಬೆಂಗಾಳಿ ಮತ್ತು ಬಿರುಗಾಳಿ ಎಲ್ಲವಕ್ಕೂ ನಿನ್ನ ಮನಸ್ಸನ್ನು ತೆರೆದಿಡು. ಅಂದರೆ ಬದುಕಿನಲ್ಲಿ ಬರ್ತಕ್ಕಂಥ ಕಷ್ಟ ಸುಖ ಎಲ್ಲದಕ್ಕೂ ನಿನ್ನ ಮನಸ್ಸನ್ನು ತೆರೆದಿಡು, ಎಲ್ಲದನ್ನೂ ಕೂಡ ನೀನು ಸ್ವೀಕಾರ ಮಾಡುವಂತಕ್ಕಂಥ ಮೊದಲ ಮಾತಿದೆ ನೋಡಿ. ನಿನ್ನ ಮನವ ತೆರೆದಿಡೆಲ್ಲ, ಇದು ದೀಪದಂತೆ ಬೆಳಕಿದೆ, ಹಾಗಾಗಿ ಇದು ದೀಪಕ ಅಲಂಕಾರ. ಬನ್ನಿ ಕೊನೆಯ ಉದಾಹರಣೆ ನೋಡೋಣ. ಇದೇ ಕವಿಯ ಗೋಪಾಲಕೃಷ್ಣ ಅಡಿಗರದೇ ನಿಜವ ನುಡಿ ಅಂತಕ್ಕಂಥ ಒಂದು ಕವಿತೆಯಿಂದ ನಾನು ಇದನ್ನ ಆರಿಸ್ಕೊಂಡಿದ್ದೇನೆ. ಕಡಲಿನಲ್ಲಿ ಬೆರೆತಿಲ್ಲ ಬೆರೆವಾಸೆ ನನಗಿಲ್ಲ ಎಂದು ತೊರೆ ಮೊರೆಯುತ್ತಿರಲು, ದುಂಬಿಯಲ್ಲಿ ಮನವಿಲ್ಲ ಅದರಲ್ಲೂ ನನಗಿಲ್ಲ ಎಂದು ಹೂ ಹೇಳುತ್ತಿರಲು, ಅದನ್ನು ನಂಬಲೆಂತು. ನೋಡಿ, ಒಂದು ಕಡಲಿನಲ್ಲಿ ಬೆರೆಯುವ ಆಸೆ ನನಗಿಲ್ಲ ಅಂಥೇಳಿ ಒಂದು ತೊರೆ, ಒಂದು ನದಿ ಹೇಳ್ತಾ ಇದ್ದರೆ, ದುಂಬಿಯನ್ನು ಸೇರಲಿಕ್ಕೆ ನನಗೆ ಮನಸ್ಸಿಲ್ಲ ಅಂತ ಒಂದು ಹೂವು ಹೇಳ್ತಾ ಇದ್ದರೆ, ಅದನ್ನು ನಾನು ಹೆಂಗೆ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದರೆ ಕಡಲಿನ ಬಗ್ಗೆ ತೊರೆ ಹೇಳುವ ಮಾತು, ದುಂಬಿಯ ಬಗ್ಗೆ ಹೂವು ಹೇಳುವ ಮಾತು, ಇವುಗಳನ್ನು ಕೊನೆಗೆ ಕವಿ ಹೇಳೋ ಅದನ್ನು ನಂಬಲೆಂತು, ನಾನು ಹೇಗೆ ನಂಬಲಿ ಅಂತ ಹೇಳೋ ಮಾತಿದೆಯಲ್ಲ, ಅದು ದೀಪದಂತೆ ಬೆಳಗಿದೆ. ಹಾಗಾದ್ದರಿಂದ ಇದು ದೀಪಕ ಅಲಂಕಾರ. ಕೊನೆಯದಾಗಿ ಈ ಅಲಂಕಾರವನ್ನು ಸಮನ್ವಯ ಮಾಡೋದು ಹೇಗೆ ಅಂಥೇಳಿ, ಟೀಚರ್ಸ್ ಭಾಳಷ್ಟು ಜನ ಇರೋದನ್ನು ಟೀಚರ್ಸಿಗೆ ನಾನು ಹೇಳೋ ಅವಶ್ಯಕತೆ ಇರಲ್ಲ. ಆದರೆ ಮಕ್ಕಳ ನಡುವೆ ಅವರು ಇರೋರಲ್ಲ, ಮಕ್ಕಳಾದರೆ ಇದನ್ನು ಹೇಗೆ ಸಮನ್ವಯ ಮಾಡಬೇಕು ಅಂತಕ್ಕಂಥದ್ದನ್ನು ಒಂದನ್ನು ಮಾತ್ರ ಇಲ್ಲಿ ಇಷ್ಟು ಪದ್ಯ ಹೇಳಿದ್ದೀನಲ್ಲ, ಒಂದನ್ನು ಮಾತ್ರ ಇಲ್ಲಿ ಸಮನ್ವಯ ಮಾಡಿ ತೋರಿಸಿದ್ದೀನಿ, ಗಮನಿಸಿ. ಈ ಕೊನೆಯದು ಹೇಳಿದ್ನಲ್ಲ ಆ ಪದ್ಯದ್ದು, ಇಲ್ಲಿ ತೊರೆಯ ಬಗ್ಗೆ ಹೇಳುವ ಮಾತು ತಪ್ಪಾಗಿದೆ, ಅದು ಕಡಲಿನ ಬಗ್ಗೆ ತೊರೆ ಹೇಳುವ ಮಾತು ಅಂತ ಬೇಕು. ಕಡಲಿನ ಬಗ್ಗೆ ತೊರೆ ಹೇಳುವ ಮಾತು ಮತ್ತು ದುಂಬಿಯ ಬಗ್ಗೆ ಹೂವು ಆಡುವ ಮಾತು, ಇವುಗಳನ್ನು ಕವಿಯ ಅದನ್ನು ನಂಬಲೆಂತು ಎಂಬ ಒಂದು ಮಾತು ದೀಪದಂತೆ ಬೆಳಗಿದೆ. ಹಾಗಾಗಿ ಇದು ದೀಪಕ ಅಲಂಕಾರ. ಇಲ್ಲಿ ಉಪಮೇಯ ಉಪಮಾನ ಬರೋದಿಲ್ಲ. ಇನ್ನು ಉಳಿದ ಬಗ್ಗೆ ಬೇರೆ ಬೇರೆ ಅಲಂಕಾರದಲ್ಲಿ ಬರ್ತಾವೆ, ಬಂದಾಗ ಹೇಳ್ತೀನಿ ನಾನು. ಈ ಒಂದೊಂದು ಎಲ್ಲದಕ್ಕೂ ಉಪಮೇಯ ಉಪಮಾನ ಅಂತ ಹುಡುಕ್ತಾ ಹೋಗಬಾರ್ದು. ಸಮನ್ವಯ ಮಾಡ್ತಕ್ಕಂಥದ್ದನ್ನು ಈ ರೀತಿ ಸಮನ್ವಯ ಇದನ್ನು ಮಾಡ್ಬೋದು. ಅಂದರೆ ಇಲ್ಲಿ ಕಡಲಿನ ಬಗ್ಗೆ ತೊರೆ ಹೇಳ್ತಕ್ಕಂಥದ್ದು, ದುಂಬಿಯ ಬಗ್ಗೆ ಹೂ ಹೇಳ್ತಕ್ಕಂಥದ್ದು, ಕವಿಯ ಮಾತು ದೀಪದಂತೆ ಬೆಳಗಿದೆ. ಉಳಿದ ಪದ್ಯವನ್ನು ಕೂಡ ನೀವು ಇದೇ ರೀತಿ ಮಾಡ್ಬೋದು. ಇಲ್ಲಿಗೆ ದೀಪಕ ಅಲಂಕಾರದ ಬಗ್ಗೆ ತಮಗೆ ಒಂದು ಸ್ಪಷ್ಟ ಪರಿಚಯ ಬಂತು ಅಂತ ಅಂದ್ಕೊಂಡಿದ್ದೇನೆ. ಇದುವರೆಗೂ ಆಲಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನೀವೆಲ್ಲರೂ ಕೂಡ ರಾಹುಲ್ ಐನ್ಸ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಅಲಂಕಾರದೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ, ಇನ್ನೊಂದು ಹೊಸ ಅಲಂಕಾರದ ಪರಿಚಯದೊಂದಿಗೆ. ಎಲ್ಲರಿಗೂ ಕೂಡ ಇದುವರೆಗೂ ಆಲಿಸಿದ್ದಕ್ಕಾಗಿ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ.